ಅವರದ್ದು ವ್ಯಾಪ್ತಿ ದೊಡ್ಡದಿದೆ ಅಂಥವ್ರದ್ದು. ಅದಕ್ಕೆ ಲೋಕದಲ್ಲಿ ಒಂದು ಶುಭಾಷಿತ ಇದೆ, ತುಂಬ ಬಲಿಷ್ಠರನ್ನ ಎದುರು ಹಾಕ್ಕೋಬಾರ್ದು ಅಂತ. ತುಂಬ ಬಲಿಷ್ಠರನ್ನ ಎದುರು ಹಾಕ್ಕೋಬಾರ್ದು ಒಂದು. ಎರಡನೇದು, ತುಂಬ ದುಷ್ಟರನ್ನು ಎದುರು ಹಾಕ್ಕೋಬಾರ್ದು. ದುಷ್ಟರ ಜೊತೆಗೆ ಸಹವಾಸವೂ ಮಾಡಬಾರ್ದು, ಎದುರು ಹಾಕ್ಕೋಬಾರ್ದು. ಸಹವಾಸ ಮಾಡಿದ್ರೆ ನಾವು ಕೆಡ್ತೀವಿ, ಎದುರು ಹಾಕ್ಕೊಂಡ್ರು ನಮ್ಮನ್ನು ಕೆಡಿಸ್ತಾರೆ ಅವರು. ಅದಕ್ಕೋಸ್ಕರವಾಗಿ ಹಾಗೆ ಯಾಕೆ ಹೇಳಕ್ಕೆ ಹೊರಟ್ವಿ, ಭಾಳ ಹೈ ಇನ್ಫ್ಲೂಯೆನ್ಸ್ಡ್ ವ್ಯಕ್ತಿ ಹತ್ರ ದುಷ್ಟಶಕ್ತಿಗಳು ಬರಲಿಕ್ಕೆ ಹೆದರ್ತಾವೆ. ಹಾಗೆ ಹೈ ಇನ್ಫ್ಲೂಯೆನ್ಸ್ಡ್ ವ್ಯಕ್ತಿಗಳು ನಮ್ಮ ರಾಘವೇಂದ್ರ ಸ್ವಾಮಿಗಳು. ಅವರ ಹತ್ರ ಭೂತ ಪ್ರೇತ ಪಿಶಾಚ ಯಾವುವು ಹತ್ರ ಸುಳಿಯೋದಿಲ್ಲ ಅನ್ನೋದ ಕಾರಣ ಅಲ್ಲಿ ಅವರ ಹೃದಯದಲ್ಲಿದ್ದ ಭಗವಂತನ ಸನ್ನಿಧಾನವೇ ಪ್ರಧಾನ ಕಾರಣ. ಮುಖ್ಯಪ್ರಾಣದೇವರು ಇರೋದೇ ಆಂಜನೇಯನ ಉಪಾಸನೆ ಮಾಡಿದ್ರೆ ಭೂತಚೇಷ್ಟೆಗಳೆಲ್ಲ ಪರಿಹಾರ ಆಗುತ್ತೆ. ಅಲ್ಲಿ ಮಹಾಶಿವನೂ ಇದ್ದಾರೆ, ಆಂಜನೇಯನ ಅವತಾರರಾದ ಮಧ್ವಾಚಾರ್ಯರು ಇದ್ದಾರೆ. ಅವರಿಬ್ಬರೇ ಎಲ್ಲ ಭೂತಗಳನ್ನು ಸಂಪೂರ್ಣ ಕಂಟ್ರೋಲ್ ಮಾಡೋರು. ಅವರಿಬ್ಬರೇ ರಾಘವೇಂದ್ರ ಸ್ವಾಮಿಗಳವರಿಗೆ ಅನುಗ್ರಹ ಮಾಡ್ತಾ ಅವರ ಇನ್ಫ್ಲೂಯೆನ್ಸ್ ಇದ್ದಾಗ ಯಾವ ಭೂತ ಅವರನ್ನು ಏನು ಮಾಡುತ್ತೆ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳು ವರ ಕೊಡ್ತಾರೆ ಅಂದರೆ ಅಲ್ಲಿದ್ದು ಶಿವಪಾರ್ವತಿಯರು, ವಾಯುಭಾರತೀಯರು, ಮಧ್ವಾಚಾರ್ಯರು, ಲಕ್ಷ್ಮೀನಾರಾಯಣರು ಅನುಗ್ರಹ ಮಾಡ್ತಾ ಇರ್ತಾರೆ. ಆದ್ದರಿಂದ ಎಲ್ಲ ಭೂತ ಪ್ರೇತ ಪಿಶಾಚಿ ದಾರಿದ್ರ್ಯ ಅಜ್ಞಾನ ಅನ್ಯಥಾಜ್ಞಾನ ವಿಪರೀತ ಜ್ಞಾನಗಳು ಯಾವುವು ಅವರ ಹತ್ರ ಸುಳಿಯೋಂಗಿಲ್ಲ.